ನಮಸ್ಕಾರ ಫ್ರೆಂಡ್ಸ್, ಪಾರ್ಟ್ 2 ಗೆ ಸ್ವಾಗತ. ಬನ್ನಿ ಇವಾಗ ಶ್ರೀರಾಮನ ದರ್ಶನ ಪಡೆಯೋಣ. ವಾವ್, ಎಷ್ಟು ಜನ, ಎಷ್ಟು ಭಕ್ತಿ. ಎಲ್ರು ನನ್ನನ್ನೇ ನೋಡ್ತಾ ಇದಾರ ಅಥವಾ ರಾಮನ್ನ? ಸರಿ ಬಿಡಿ, ಎರಡೂ ಇರ್ಬೋದು. ನೋಡ್ರಿ, ಈ ಕೆತ್ತನೆಗಳು ಇದು ಕಲ್ಲಲ್ಲ, ಕತೆ. ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಎಲ್ಲರೂ ಇಲ್ಲಿ ಜೀವಂತವಾಗಿದ್ದಾರೆ ಅಂತ ಅನ್ಸುತ್ತೆ. ಭಕ್ತಿ, ಸಹನೆ, ನಂಬಿಕೆಯ ಸಂಕೇತ ಈ ಕಲ್ಲುಗಳು ರಾಮಾಯಣವನ್ನೇ ಹೇಳ್ತಾ ಇದೆ. ರಾಮನ ಮಹಿಮೆ ಎಷ್ಟು ದೊಡ್ಡದು ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಶ್ರೀರಾಮನ ಭವ್ಯ ಮೂರ್ತಿ. ಈಗ ಶ್ರೀರಾಮನಿಗೆ ಆರತಿ ಆಗ್ತಾ ಇದೆ. ಎಲ್ಲರೂ ದರ್ಶನ ಮಾಡಿ ಪುನೀತರಾಗಿ. ಹಬ್ಬ, ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ರಾಮನ ದರ್ಶನ ಪಡೆದ ಮೇಲೆ ಮನಸ್ಸು ಶಾಂತವಾಯಿತು. ಪುಣ್ಯವಿದ್ರೆ ಮಾತ್ರ ಇಂಥ ಸುಂದರ ದೃಶ್ಯವನ್ನು ನೋಡಲು ಸಾಧ್ಯ. ಇಂದು ನಾನು ಅಯೋಧ್ಯದಲ್ಲಿ ಇತಿಹಾಸ, ಭಕ್ತಿ, ಪ್ರೀತಿ ಎಲ್ಲವೂ ಕಂಡೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೆನ್ಪಿಟ್ಕೊಳ್ಳಿ, ರಾಮ ಎಲ್ಲರಲ್ಲೂ ಇದ್ದಾನೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಜೈ ಶ್ರೀರಾಮ ಅಂತ ಕಾಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗೆ ಫಾಲೋ ಮಾಡಿ. ನೆಕ್ಸ್ಟ್ ವ್ಲಾಗ್ ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.